ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಸಿಗ್ತಾ ಇಲ್ಲ. ಸರಿ ಬಿಡು, ನಿಮ್ಗೆ ಜಾಸ್ತಿ ತೊಂದರೆ ಕೊಡಕ್ಕೆ ನನ್ಗೂ ಇಷ್ಟ ಇಲ್ಲ. ಶೌರ್ಯ, ಅವಳಗ್ ಸಿಗೋ ತರ ಮಾಡು. ಅಮರೇ, ಪಲ್ಲವಿ ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡ್ತಿದ್ದಾಳೆ? ಏನಾದ್ರೂ ಆಗ್ತಿರ್ಬೋದಾ? ಇಲ್ಲ ಅಂದ್ರೆ ಅವಳು ಇಷ್ಟು ಸಲ ಫೋನ್ ಮಾಡಲ್ವೇ? ಓಂ ಓಂ ಓಂ. ಓಂ. ನನ್ನ ತಪಸ್ಸಿಗೆ ಭಂಗ ಮಾಡಿದ್ಲು, ಅದಕ್ಕೆ ಅವಳ ಧ್ವನಿ ಬಿದ್ದೋಗಿದೆ. ನಿಜನಾ ಏನು? ಅಷ್ಟಕ್ಕೂ ಪಲ್ಲವಿ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾಳೆ? ಅಮ್ಮ ಅವರ ಕುಂಕುಮನ ಹಣೆಗಿಟ್ಕೋ. ಓಂ. ಕೊನೆಯದಾಗಿ ಉಂಗ್ರದಾಟ. ಇವಾಗ ಉಂಗ್ರದಾಟ ಯಾಕೆ ಅನುಷಾ? ಇವ್ರ ಮದ್ವೆಲಿ ಆಡ್ಲಿಲ್ವಲ್ಲ ಅಜ್ಜಿ, ಅದಕ್ಕೆ ಇವಾಗ ಆಡ್ತಾರೆ. ಸರಿ, ನಿನ್ನಿಷ್ಟ, ಆಡ್ಲಿ ಬಿಡು. ಸ್ಟಾರ್ಟ್. ತೆಗಿಬೇಕು ತೆಗಿಬೇಕು. ಶೌರ್ಯ, ಬೇಗ. ಕಮಾನ್ ಕಲ್ಯಾಣಿ, ಶೌರ್ಯ, ತೆಗಿ. ಆಟನೂ ಆಗೋಯ್ತು, ಉಳಿದಿರೋದು ಪ್ರಸ್ತ ಅಷ್ಟೇ. ಓಂ ಓಂ ಓಂ. ಅಮರೇ, ಓಂ ಓಂ. ಈ ಹೂವಿನ ಮಂಚ ಯಾಕೆ? ಕಲ್ಯಾಣಿನ ಯಾಕೆ ರೆಡಿ ಮಾಡ್ತಾ ಇದ್ದಾರೆ? ನಿನಗೆ ಹೇಗೆ ಗೊತ್ತಾಯ್ತತ್ತೆ? ಪ್ರಸ್ತಕ್ಕೋಸ್ಕರನೇ ಬಂದಿರೋದು. ಎಲ್ರೂ ನನ್ ಕೈ ಗುಣ ಒಳ್ಳೇದು ಅಂತಾರೆ, ಅದಕ್ಕೆ ನಿಮ್ ಪ್ರಸ್ತಾವ ಮಾಡ್ಸೋದಿಕ್ಕೆ ನನ್ನನ್ ಕರೆಸಿದ್ದಾರೆ. ಅಂದ್ರೆ ಆ ಅನುಷಾ ಶೌರ್ಯ ಕಲ್ಯಾಣಿಗೆ ಪ್ರಸ್ತಾವ ಮಾಡಿಸೋದಕ್ಕೆ ಅಂತಾನೆ ಬಂದಿರೋದಾ? ತಕ್ಷಣ ನಿಲ್ಲಿಸ್ಲೇಬೇಕು. ಸ್ವಾಮಿ, ನಾನು ತಕ್ಷಣ ಇಲ್ಲಿಂದ ಹೊರಡಬೇಕು, ಇಲ್ಲ ಅಂದ್ರೆ ಅಪಾಯ ಆಗೋಗುತ್ತೆ. ನೀ ವೃತ್ತ ದಾಟ್ ಹೋದ್ರೆ ನಿನ್ ತಲೆ 1000 ಹೋಳಾಗತ್ತೆ ಅಂತ ಮೊದ್ಲು ಹೇಳಿದ್ನಲ್ವಾ?
ನೀವೇ ಹೇಗಾದ್ರೂ ಕಾಪಾಡಬೇಕು ಸ್ವಾಮಿ. ನಾನು ಹೋಗ್ಲೇಬೇಕು. ನಡೆಯೋ ಅಪಾಯನ ತಡಿಬೇಕು. ನನ್ನ ಕೈಲಿ ಏನೂ ಇಲ್ಲ. ನಿನ್ನ ಹಣೆ ಬರಹ ನಿನ್ನ ಕೈಲೇ ಇದೆ. ಆಮೇಲೆ ನಿನ್ನಿಷ್ಟ. ನಿನ್ನ ಸಾವನ್ನ ನೀನೇ ಬರ್ಮಾಡ್ಕೋಬೇಡ. ಅಮ್ಮೋರೆ, ನೀವು ಸತ್ತೋದ್ರೆ ನನಗೆ ನಾಳೆಯಿಂದ ಯಾರು ಹೊಡಿತಾರಮ್ಮೋರೆ? ಇವರು ಶಾಸ್ತ್ರ ಶುರು ಮಾಡಿದ್ದಾರೆ. ಆಟಗಳನ್ನು ಕೂಡ ಆಡಿಸ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಲಿ? ಓಂ ಟುಸ್ಟುಸ್, ತಾಯಿ ಕರುಣಿಸು. ನಿಜ ಏನು ಅಂತ ತೋರ್ಸು. ಬೇಗ ತೋರ್ಸಮ್ಮ. ಬೇಗ ನಿಜನ ತಿಳ್ಕೊಂಡು ಬೇಗ ನಾನು ಅಲ್ಲಿಗೆ ಹೋಗಿ ನಡೀತಾ ಇರೋ ಅಪಾಯನ ತಡಿಬೇಕು. ಈ ಟೆನ್ಷನ್ ಅಲ್ಲಿ ಗುಂಡಿಗೆ ನಿಂತು ಹೋಗೋ ತರ ಇದೆ. ಎಲ್ರೂ ಸೇರ್ಕೊಂಡು ನನಗ್ ಮೋಸ ಮಾಡ್ತಾ ಇದ್ದಾರೆ. ಹೆತ್ತ ಮಗ ನಾನು ಕಟ್ಕೊಂಡಿರೋನು ಸಹ. ಎಲ್ರೂ ಇದ್ದಾರೆ. ಇವರೇ ಕಾಣ್ತಿಲ್ವಲ್ಲ. ಇವರೆಲ್ಲಿಗೆ ಹೋಗಿರ್ಬೋದು? ಸ್ವಿಚ್ ಆಫ್ ಅಂತ ಬರ್ತಿದ್ಯಲ್ಲ. ಓಂ ಟುಸ್ಟುಸ್, ಗಡ್ಡ ಬರ್ತಿದ್ಯಲ್ಲ. ಅಂದ್ರೆ ಅಂಟಿಸ್ಕೊಂಡಿರೋ ಗಡ್ಡನ? ಹಾಗಾದ್ರೆ ಕಳಿಸ್ವಾಮೀಜಿನ ಕಂಡಿಡ್ಬಿಡ್ಲಾ? ನೀವು ಕಳಿಸ್ವಾಮೀಜಿನ? ಓಂ ಟುಸ್ಟುಸ್, ಎಷ್ಟು ಧೈರ್ಯ ನಿನಗೆ? ನಿನಗೆ ಶಾಪ ಕೊಡ್ತೀನಿ. ನಾಯಿನೂ ನರೇನು ಆಗ ಹೋಗು. ಎಲ್ಲಿ ಶಾಪ ಕೊಡಿ. ನೀವಾ? ಅಂದ್ರೆ ನೀವೆಲ್ರೂ ಸೇರ್ಕೊಂಡು ನನ್ನ ದಡ್ಡಿ ಮಾಡ್ಬಿಟ್ರಾ? ಶೌರ್ಯನ್ಗೂ ಕಲ್ಯಾಣಿಗೂ ಪ್ರಸ್ತಾವ ಮಾಡೋದಕ್ ನೋಡ್ತಾ ಇದ್ದೀರಾ? ನಿಮ್ಮನ್ನ ಇವಾಗಲ್ಲ, ಆ ಕಾರ್ಯ ನಿಲ್ಸಿ ಆಮೇಲೆ ನೋಡ್ಕೋತೀನಿ. ಬಾಲಾಜಿ ನಡಿ. ದಮಯಂತಿ ನಿಂತ್ಕೋ. ದಮಯಂತಿ, ದಮಯಂತಿಗೆ ನಿಜ ಗೊತ್ತಾಯ್ತು ಅಂತ ಅನುಷಾಗ್ ಈಗಲೇ ಹೇಳ್ಬೇಕು. ಅನುಷಾ, ದಮಯಂತಿಗೆ ನಮ್ ಡ್ರಾಮಾ ಗೊತ್ತಾಗೋಯ್ತು. ಇಲ್ಲಿಂದ ಹೊರಟೋದ್ಲು. ಸರಿ, ನಾನು ನೋಡ್ಕೋತೀನಿ ಬಿಡಿ ಮಾವ. ಬೇಗ ಹೋಗೋ. ಹೋಗ್ತಿದ್ದೀನಿ ಅಮ್ಮೋರೆ. ಕಾಲ್ ಏನಾದ್ರೂ ಸತ್ ಹೋಗಿದ್ಯಾ? ಗಟ್ಟಿಯಾಗಿ ಗೊತ್ತು. ನಿಮ್ಮನ್ನು ಬೇಗ ಕರ್ಕೊಂಡು ಹೋದ್ರೆ ಪ್ರಸ್ಥಾನ ನಿಲ್ಲಿಸ್ಬಿಡ್ತೀರಾ. ಏನೇ ಆದರೂ ಸರಿ, ಬೆಳಗ್ಗೆವರೆಗೂ ಕರ್ಕೊಂಡು ಹೋಗ್ತಾನೆ ಇರ್ತೀನಿ. ಅಯ್ಯೋ, ನೀನು ಹೋಗೋ ಹೊತ್ತಿಗೆ ಅವರಿಗೆ ಪ್ರಸ್ತ ಆಗಿ ಮಗುನು ಹುಟ್ಟು ಬಿಡುತ್ತೇನೋ ಅಂತ ಅನ್ನಿಸ್ತಿದೆ ಕಣೋ. ಅಮ್ಮೋರೆ, ಈಗಾಗಲೇ ತುಂಬ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಇನ್ನೂ ಸ್ಪೀಡಾಗಿ ಹೋದ್ರೆ ನನಗೆ ಭಯ ಆಗುತ್ತೆ ಅಮ್ಮೋರೆ. ನನ್ನ ಕರ್ಮ, ಅದಕ್ಕೆ ನಿನ್ನ ನನ್ನ ಜೊತೆಲಿ ಕರ್ಕೊಂಡು ಬಂದಿದ್ದೀನಿ ಕಣೋ. ಚಿಚಿ, ನಿನ್ನ ನಂಬ್ಕೊಂಡ್ರೆ ಪ್ರಯೋಜನ ಇಲ್ಲ. ಪಲ್ಲವಿಗೆ ಫೋನ್ ಮಾಡಬೇಕು.
ಪಲ್ಲವಿ, ನೀನು ಹೂ ಹೂ ಅನ್ನೋದನ್ನ ನಿಲ್ಸಿ ನನಗ್ ಸಹಾಯ ಮಾಡಿದ್ರೆ 10 ಲಕ್ಷ ಕೊಡ್ತೀನಿ. ನಿಜಾನ ಅತ್ಗೆ? 10 ಲಕ್ಷ ಅಂತಿದ್ದ ಹಾಗೆ ಮೌನ ವ್ರತ ಮುಗ್ದೋಯ್ತಾ? ಮೌನ ವ್ರತ ಏನಿದೆ ಅತ್ಗೆ? ತಪ್ಪಾಗೋಯ್ತು ಅಂತ ದೇವ್ರ ಹತ್ರ ಒಂದ್ ನಮಸ್ಕಾರ ಹಾಕಿದ್ರೆ ಸಾಕು. ನಮಸ್ಕಾರ ಎಲ್ಲ ಆಮೇಲೆ, ಮನೇಲಿ ನಡೀತಾ ಇರೋ ಪ್ರಸ್ಥಾನ ಮೊದ್ಲು ನಿಲ್ಸಿ ಸಾಯಿ. ಸರಿ ಅತ್ಗೆ, ಇವಾಗ ನಾನೇನ್ ಮಾಡ್ಬೇಕು? ಕಲ್ಯಾಣಿ ತಗೊಂಡ್ ಹೋಗೋ ಹಾಲಿಗೆ ಮತ್ತಿನ ಔಷಧಿ ಹಾಕು. ಶೌರ್ಯ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ಬೇಕು. ಅತ್ಗೆ 10 ಲಕ್ಷ ನಿಜವಾಗ್ಲೂ ಕೊಡ್ತೀರಲ್ವಾ? ಆ ಪ್ರಸ್ತ ನಿಲ್ಸಿದ್ರೆ 25 ಲಕ್ಷ ಕೊಡ್ತೀನಿ ಕಣೆ ನಿನ್ಗೆ. ಈಗ ನೀವು ಪ್ರಶಾಂತವಾಗಿರಿ ಅತ್ಗೆ, ನಾನ್ ನೋಡ್ಕೋತೀನಿ. ಹಾ ಹಾ ಬಾಲಾಜಿ, ಹೋಗು ಬೇಗ. ಅಯ್ಯೋ, ಅಬ್ಬಾ, ಇನ್ 10 ಲಕ್ಷ ನನ್ನ ಕೈಗೆ ಸೇರುತ್ತೆ. ಕಲ್ಯಾಣಿ, ಈ ಹಾಲು ಯಾರು ಕೊಟ್ಟಿದ್ದು? ಚಿಕ್ಕಮ್ಮ. ಓ, ಓ, ಅಯ್ಯೋ ಸಾರಿ ಕಲ್ಯಾಣಿ, ನೋಡ್ಲಿಲ್ಲ. ಆ ಗ್ಲಾಸ್ ಇಲ್ಲಿ ಕೊಡು. ಸರಿ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ನೀನ್ ಬೇಗ ಹೋಗು, ತಗೋ. ಇಷ್ಟೆಲ್ಲ ಮಾಡ್ತಿರೋ ನಿನ್ಗೆ ಹೇಗ್ ಕೃತಜ್ಞತೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೀನ್ ಪಡ್ತಿರೋ ಕಷ್ಟ ನೋಡಿ ಅನುಪಮ್ಮ ಅಮ್ಮ ಅವ್ರ ಕಣ್ಣಲ್ಲಿ ಖುಷಿ ನೋಡ್ಬೇಕು ಅಂತಾನೆ ಇದೆಲ್ಲ ಮಾಡ್ದೆ. ನೀನ್ ಏನೂ ಯೋಚನೆ ಮಾಡ್ದೆ, ಶೌರ್ಯ ಕಾಯ್ತಿರ್ತಾನೆ. ನೀನ್ ಹೋಗು. ಹೋಗು. ಚಿಕ್ಕಮ್ಮ, ನಾನು ಜೇನುತುಪ್ಪ ಬೇರೆ ಸೇರಿಸಿದ್ದೀನಿ, ನೀನ್ ಕುಡಿ. ಕುಡಿ. ಚೆನ್ನಾಗಿದ್ಯಾ? ಕುಡಿ ಚಿಕ್ಕಮ್ಮ. ಅಬ್ಬಾ, ಸಕ್ಸಸ್ಫುಲ್ ಆಗಿ ನಿದ್ರೆ ಮಾತ್ರೆ ಹಾಕಿರೋ ಹಾಲು ಕೊಟ್ಟು ಕಳಿಸ್ಬಿಟ್ಟೆ. ಏನ್ರಿ, ನೀವಿಬ್ರು ಬಂದ್ಬಿಡಿ.
ಏನಿದು ತಲೆ ತಿರುಗ್ತಿದೆ. ಮತ್ತು ಬರೋ ಹಾಲು ಅವಳು ಕುಡಿದ್ರೆ ನನಗೆ ತಲೆ ತಿರುಗ್ತಿದೆಯಲ್ಲ, ಯಾಕೆ? ಶೌರ್ಯ, ಲೋ ಶೌರ್ಯ. ಅತ್ತೆ, ಶೌರ್ಯ, ಶೌರ್ಯ ಬಾಗಿಲು ತೆಗಿ. ಅತ್ತೆ, ಶೌರ್ಯ, ಅತ್ತೆ, ಶೌರ್ಯ. ಅತ್ತೆ, ಒಂದ್ ನಿಮಿಷ ಇರಿ. ಸಾಯಿಸ್ಬಿಡ್ತೀನಿ. ಶೌರ್ಯ, ಶೌರ್ಯ ಬಾಗಿಲು ತೆಗಿ. ಅತ್ತೆ, ಅತ್ತೆ, ಶೌರ್ಯ, ಶೌರ್ಯ ತೆಗಿ ಬಾಗಿಲು. ನನ್ನ ಮಾತು ಕೇಳಿ. ಡೋರ್ ಬಡಿಬೇಡಿ ಅತ್ತೆ. ಅಂದೆ ತಾನೆ. ಶೌರ್ಯ, ಶೌರ್ಯ ಬಾಗಿಲು ತೆಗಿ. ಅತ್ತೆ, ಅತ್ತೆ, ನಿಮ್ಮನ್ನ ಹೋಗಕ್ ನಾನು ಬಿಡಲ್ಲ. ನನ್ನ ಮನೆಗೆ ಬಂದು ನನ್ನನ್ನೇ ತಡಿತೇನೆ ನೀನು. ಹೋಗಿ ಆಚೆ. ಶೌರ್ಯ, ಶೌರ್ಯ ಬಾಗಿಲು ತೆಗಿ. ಶೌರ್ಯ, ಕಲ್ಯಾಣಿ ಹೊರಗ್ ಬಾರೆ. ಅತ್ತೆ, ಬಾಗ್ಲು ಬಡಿಬೇಡಿ. ರಾತ್ರಿ ಅವ್ರ ಪ್ರಸ್ತ ಆಗೋಯ್ತು. ಇಷ್ಟಕ್ಕೂ ಇದೆಲ್ಲ ಆಗೋದಕ್ಕೆ ಕಾರಣ ನೀನೇ. ದಮಯಂತಿ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ಮನೆಗ್ ಬಂದಿರೋ ಅತಿಥಿ ಮೇಲೆ ಕೈ ಮಾಡ್ತಿದ್ಯಾ? ಇದೇನಾ ನಿನ್ ಸಂಸ್ಕಾರ? ಇವಳು ಅತಿಥಿ ಅಲ್ಲ, ಬೆಂಕಿ. ನನ್ನ ಮನೆನ ಸುಡೋದಕ್ ಬಂದಿದ್ದಾಳೆ. ನನ್ನನ್ನ ನಂಬಿಸಿ ಮೋಸ ಮಾಡಿದಾಳೆ. ನೀವೆಲ್ರೂ ಸೇರ್ಕೊಂಡು ಆಡಿರೋ ನಾಟಕ ಅಲ್ವಾ ಇದೆಲ್ಲ? ನಾನಿಲ್ದೇ ಇರೋ ಸಮಯ ನೋಡ್ಕೊಂಡು ನನ್ ಮಗನ್ಗೆ ಮಾಯದ ಮಾತುಗಳನ್ನ ಹೇಳಿ ಪ್ರಸ್ತಾವ ಮಾಡೋದಕ್ಕೆ ಪ್ಲಾನ್ ಮಾಡಿರೋ ನೀವು ಸಂಸ್ಕಾರದ ಬಗ್ಗೆ ಮಾತಾಡಿದ್ರೆ ನನಗ್ ನಗು ಬರುತ್ತೆ. ಹೀಗೆಲ್ಲ ಮಾಡೋದಕ್ಕೆ ನಾಚಿಕೆ ಆಗ್ಲಿಲ್ಲ? ಖಂಡಿತ ಇಲ್ಲ.
ನನ್ನ ಮಗಳ ಜೀವನ ಸರಿ ಮಾಡ್ಬೇಕು ಅಂತ ನಾನು, ತನ್ನ ಮೊಮ್ಮಗಳ ಜೀವನ ಸರಿ ಮಾಡೋದಕ್ಕೆ ಅಪ್ಪ ಅಮ್ಮ, ಒಡ ಹುಟ್ಲಿಲ್ಲ ಅಂದ್ರೂ ತಂಗಿ ಸಂಸಾರನ ಸರಿ ಮಾಡ್ಬೇಕು ಅಂತ ಅನುಷಾ ಮಾಡಿರೋ ಪ್ರಯತ್ನ ಇದು. ಚಿಚಿ, ತಪ್ಪು ಮಾಡಿರೋದಲ್ದೆ ಸಮರ್ಥಿಸ್ಕೋತಾ ಇದ್ದೀರಾ? ಗಂಡ ಹೆಂಡತಿ ಅನುಬಂಧ ಅವರಿಬ್ಬರದು, ಇದ್ರಲ್ಲಿ ತಪ್ಪೇನಿದೆ? ಒಳ್ಳೇದು ಏನೇ ನಡೆದ್ರು ದಮಯಂತಿಗೆ ಇಷ್ಟ ಆಗಲ್ಲ ಅನುಪಮ. ನಿನ್ ದ್ವೇಷಕ್ಕೋಸ್ಕರ ಅವ್ರ ಭವಿಷ್ಯನ ನಾಶ ಮಾಡಕ್ ನೋಡ್ಬೇಡ ದಮಯಂತಿ. ಸಾಕಮ್ಮ ಸಾಕು, ನೀವು ಬೆಳಕ್ ಹಚ್ಚಿರೋ ಘನ ಕಾರ್ಯ ಸಾಕು. ನಿಮ್ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ನಾನು ತಿಳ್ಕೊಬೇಕಾಗಿರೋದನ್ನ ನನ್ ಮಗನ ಹತ್ರನೇ ತಿಳ್ಕೊತೀನಿ. ಶೌರ್ಯ,